ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಾಹುಲ್ ಸರಿಕರ್. ನಮ್ಮ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಸ್ ಬರ್ರಿ, ಲಾಸ್ಟ್ ನಾಗ ನಾವ್ ಏನಪ್ಪ ಬಂದಾಗ ಆ ಹೀಟ್ ಚಾಪ್ಟರ್ 1 ಚಾಪ್ಟರ್ 2 ಚಾಪ್ಟರ್ 3 ಒಂದು ಭಾಗ ಅಂದ್ರೆ ಉಷ್ಣ ಚಾಪ್ಟರ್ ಮುಗಿಸಿದ್ವಿ ಅಲ್ವಾ. ಈಗ ನೆಕ್ಸ್ಟ್ ಫಿಸಿಕ್ಸ್ ಒಳಗ್ ಭೌತಶಾಸ್ತ್ರದಾಗ 2ನೇ ಅಧ್ಯಾಯ ಬರ್ತೈತಿ. ಯಾವ್ದು ಗೊತ್ತೇನ್ರಿ? ಶಬ್ದ ಅಂತಕ್ಕಂತ ಬರ್ತೈತಿ ನೋಡ್ರಿ. ಯಾವ್ದು ಬರ್ತೈತಿ ಗೊತ್ತೇ? 2ನೇ ಅಧ್ಯಾಯ ಬರ್ತೈತಿ. ಶಬ್ದ ಅಂತ ಬರ್ತೈತ್ರಿ. ಈ ಶಬ್ದದ ಮ್ಯಾಗ ಪ್ರತಿಯೊಂದು ಎಕ್ಸಾಮ್ದಾಗ ಅಲ್ವಾ 1 ರಿಂದ 2 ಕ್ವಶನ್ ಕೇಳ್ತಿರ್ತಾರ ಸ್ನೇಹಿತರೆ. ಹೀಗಾಗಿ ಇಂಪಾರ್ಟೆಂಟ್ ಆಗಿರ್ತೈತಿ ಮತ್ತೆ ಈಜಿ ಕೂಡ ಐತಿ ಸ್ನೇಹಿತರೆ. ಬರ್ರಿ ಈ ಶಬ್ದದ ಕುರಿತು ಒಂದಿಷ್ಟು ಮಾಹಿತಿ ಇಂದಿನ ತರಗತಿ ನೋಡೋಣ ಬನ್ನಿ. ಎಸ್ ಒಂದ್ ಗೊತ್ತಿರ್ಬೇಕು, ಅಧ್ಯಾಯ ಹೆಸರು ಗೊತ್ತಿರ ಶಬ್ದ ಅಂತ ಅದ. ಏನ್ ಹೇಳ್ರಿ? ಶಬ್ದ. ಇಂಗ್ಲಿಷ್ ದಾಗ ಏನ್ ಕರೀತಾರ? ಸೌಂಡ್ ಅಂತ ಕರೀತಾರ. ಏನ್ ಕರೀತಾರ್ರಿ? ಸೌಂಡ್ ಅಂತ ಕರೀತಾರ. ನೋಡ್ರಿ, ಈ ಶಬ್ದವು ಒಂದು ಶಕ್ತಿಯ ರೂಪವಾಗಿದೆ. ಶಬ್ದದಲ್ವಾ, ಈ ಶಬ್ದಕ್ಕೆ ಏನ್ ಗೊತ್ತೇನ್ರಿ? ಒಂದ್ ಶಕ್ತಿಯ ರೂಪ ಅಂತ ಕರೀತಾರ. ಸರ್ ಅದು ಹಿಂಗೆ ಸರ್ ಅಂತ ಬಂದಾಗ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಗೊತ್ತಿರ್ಬೇಕು. ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಸ್ಪೀಕರ್ ಬಾಕ್ಸ್ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ ಗೊತ್ತೇನ್ರಿ? ಒಂದು ಸ್ಪೀಕರ್ ಬಾಕ್ಸ್ ಕೊಟ್ಟಿದಾರಲ್ವಾ. ಈಗ ನೋಡಿ, ಸಪೋಸ್ ಈ ಸ್ಪೀಕರ್ ಬಾಕ್ಸ್ ಅಂತ ತಿಳ್ಕೊಳ್ರಿ. ಆ ಸ್ಪೀಕರ್ ಬಾಕ್ಸ್ ಮ್ಯಾಗ ಏನ್ ಮಾಡ್ರಪ್ಪ ಅಂದ್ರೆ ಥರ್ಮೋಕೋಲ್ ಬಾಲ್ ಹಾಕ್ರಿ. ಈ ಸಣ್ಣ ಸಣ್ಣ ಥರ್ಮೋಕೋಲ್ ಬಾಲ್ ಬರುತ್ತಲ್ವಾ, ಆ ಸಣ್ಣ ಸಣ್ಣ ಥರ್ಮೋಕೋಲ್ ಬಾಲ್ ಹಾಕ್ರಿ. ಈ ಸ್ಪೀಕರ್ ಏನ್ ಮಾಡ್ ಗೊತ್ತೇನ್ರಿ? ಒಂದ್ ಬೋರ್ಡ್ ತಗೊಳ್ರಿ, ಅಥವಾ ಕರೆಂಟ್ ಸ್ವಿಚ್ ಕೊಡ್ರಿ. ಈ ಸ್ವಿಚ್ ಕೊಟ್ಟು ಒಂದ್ ಸಾಂಗ್ ಹಾಕ್ರಿ, ನಿಮ್ಗೆ ಬೇಕಾಗಿರೋ ಇಷ್ಟ ಇರೋದು ಹಾಡ್ ಹಾಕ್ರಿ. ಸಾಂಗ್ ಹಾಕ್ಬಿಟ್ಟು ಆ ಸ್ಪೀಕರ್ ಆನ್ ಮಾಡ್ರಿ. ಆ ಸ್ಪೀಕರ್ ಆನ್ ಮಾಡಿದ್ರೆ ಏನ್ ಗೊತ್ತೇನ್ರಿ? ಆ ಥರ್ಮೋಕೋಲ್ ಬಾಲ್ ಮೇಲೆ ಕೆಳಗೆ ಆಗುತ್ತೆ ನೋಡ್ರಿ. ಆ ಥರ್ಮೋಕೋಲ್ ಬಾಲ್ ಮೇಲೆ ಕೆಳಗೆ ಆಗ್ಬೇಕಾದ್ರೆ ಶಕ್ತಿ ಬೇಕಲ್ವಾ? ಅದು ಯಾವ ಶಕ್ತಿ ಪಡ್ಕೋತ ಗೊತ್ತೇನ್ರಿ? ಅದು ಶಬ್ದ ಶಕ್ತಿ. ಅದಕ್ಕಾಗಿ ಏನ್ ಗೊತ್ತೇನ್ರಿ? ಈ ಶಬ್ದಕ್ಕ ಶಕ್ತಿಯ ಒಂದು ರೂಪ ಅಂತ ಕರೀತಾರೆ. ಯಾವ ರೂಪ ಗೊತ್ತೇನ್ರಿ? ಶಬ್ದವು ಶಕ್ತಿಯ ಒಂದು ರೂಪ. ಗೊತ್ತಿರ್ಲಿ ಸಿಂಪಲ್ ಆಗಿ. ನಂತರ ಶಬ್ದವು ಕಂಪನದಿಂದ ಉತ್ಪತ್ತಿ ಆಗುತ್ತದೆ ಅಥವಾ ಉಂಟಾಗುತ್ತದೆ. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಶಬ್ದದಲ್ವಾ, ಈ ಶಬ್ದ ಹಿಂಗ್ ಉತ್ಪತ್ತಿ ಆಗೋದ್ ಗೊತ್ತೇನ್ರಿ? ಕಂಪನಗಳಿಂದ. ಸರ್ ಗೊತ್ತಿರ್ಬೇಕು, ಇಂಗ್ಲಿಷ್ ವ್ಯಾಬ್ರೇಷನ್ ಅಂತ ಕರೀತಾರೆ ನೋಡಿ. ಏನ್ ಕರೀತಾರೆ ಗೊತ್ತೇನ್ರಿ? ವ್ಯಾಬ್ರೇಷನ್ ಗೊತ್ತಿರ್ಬೇಕು. ಇವಾಗ ನೋಡ್ರಿ, ಇವಾಗ ನೀವು ಚಿಕ್ಕವರಿದ್ದಾಗ ಏನಪ್ಪ ಬಂದಾಗ ಹೈಸ್ಕೂಲ್ ಪ್ರೈಮರಿ ಇದ್ದಾಗ ನೋಡ್ರಿ, ಒಂದೊಂದ್ ಕ್ಲಾಸ್ ಮ್ಯಾಗ ಒಂದ್ ಬೆಲ್ ಹಾಕ್ತಿರ್ ನೋಡ್ರಿ. ಈಗ ಯಾರದ ಬೆಲ್ ಹಾಕಿ ಹೋಗಿರ್ಬೇಕು ಅನ್ಕೋತೀನಿ. ಈಗ ಒಂದು ದೊಡ್ಡ ಬೆಲ್ ಇರುತ್ತೆ, ಸಣ್ಣ ಬೆಲ್ ಇರುತ್ತೆ ನೋಡ್ರಿ. ಆ ಬೆಲ್ ಹಾಕಕ್ಕಿಂತ ಮುಂಚೆ ಗೊತ್ತೇನ್ರಿ? ಅದು ಬೆಲ್ ಅಂತ ಇದು ಆ ಕಬ್ಬಿಣ ಇರುತ್ತಲ್ವಾ, ಅದು ಏನು ಸೈಲೆಂಟ್ ಆಗಿರ್ತಾರೆ ನೋಡ್ರಿ. ಬೆಲ್ ಹಾಕ್ರಿ, ಬೆಲ್ ಹಾಕದ್ ಇಟ್ಟ ತಕ್ಷಣ ನೋಡ್ರಿ ಆ ಕಬ್ಬಿಣ ಇರ್ತಲ್ವಾ, ವ್ಯಾಬ್ರೇಷನ್ ಆಗಿರ್ತದೆ ನೋಡ್ರಿ, ಗುರ್ರ ಅಂತ ಇರ್ತದ. ಅವ್ ನೋಡ್ರಿ, ಶಬ್ದ ಹೆಂಗ್ ಉತ್ಪತ್ತಿ ಆಗುತ್ತಪ್ಪ ಅಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಅದು ಕಂಪನ ಅಥವಾ ಈ ವ್ಯಾಬ್ರೇಷನ್ ಉಂಟಾಗುತ್ತೆ ಗೊತ್ತಿರ್ಲಿ. ನಂತರ ಶಬ್ದವನ್ನು ಕುರಿತು ಅಥವಾ ಶಬ್ದದ ಕುರಿತು ಅಧ್ಯಯನ ಮಾಡುವುದನ್ನು ಏನ್ ಕರೀತಾರೆ ಗೊತ್ತೇನ್ರಿ? ಅಕೋಸ್ಟಿಕ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರ. ಈ ಶಬ್ದದ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರ್ರಿ ಸರ್ ಅಂತ ಬಂದಾಗ ಗೊತ್ತಿರಲ್ಲ. ಸಿಂಪಲ್ ಆಗಿ ಏನ್ ಗೊತ್ತೇನ್ರಿ? ಅಕೋಸ್ಟಿಕ್ ಅಂತ ಕರೀತಾರೆ. ಯಾವ ಸ್ಟಿಕ್ ಅಂತ ಕರೀತಾರೆ ಗೊತ್ತೇನ್ರಿ? ಅಕೋಸ್ಟಿಕ್ ಅಂತ ಕರೀತಾರ. ಈ ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನ ಅಂತ ಬಂದಾಗ ಸರ್ ಅಡಿಯೋಮೀಟರ್. ಯಾವ ಗೊತ್ತೇನ್ರಿ? ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೋದು ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಅಡಿಯೋಮೀಟರ್. ಯಾವ ಮೀಟರ್? ಅಡಿಯೋಮೀಟರ್. ಸಿಂಪಲ್ ಆಗಿ ಗೊತ್ತಿರ್ಬೇಕು. ಈ ಶಬ್ದದ ಕುರಿತು ಅಧ್ಯಯನ ಮಾಡೋದಕ್ಕ ಏನಂತ ಕರೀತಾರೆ ಗೊತ್ತೇನ್ರಿ? ಅಡಿಯೋಮೀಟರ್. ಎಸ್ ಗೊತ್ತಿರ್ಲಿ. ನಂತರ ಬಂದಾಗ ನೋಡೋಣ ಬರ್ರಿ. ಎಸ್, ಶಬ್ದವು ಘನ ಮಾಧ್ಯಮದಲ್ಲಿ ಅತಿ ಹೆಚ್ಚಾಗಿ, ದ್ರವ ಮಾಧ್ಯಮದಲ್ಲಿ ಕಡಿಮೆ ಆಗಿ, ಅನಿಲ ಮಾಧ್ಯಮದಲ್ಲಿ ಅತಿ ಕಡಿಮೆ ಆಗಿ ಚಲಿಸುತ್ತದೆ ಅಂತ ಹೇಳ್ತಾರೆ. ಶಬ್ದವನ್ನು ನೀರಿನಲ್ಲಿ ಮತ್ತ ಏನ್ ಗೊತ್ತೇನ್ರಿ? ಅತಿ ಕಡಿಮೆ ಚಲಿಸ್ತದೆ ಅಂತ ಹೇಳ್ತಾರೆ. ಈ ಶಬ್ದದಲ್ವಾ ನೋಡ್ ಗೊತ್ತಿರ್ಬೇಕು, ಶಬ್ದ ಚಲಿಸ್ಬೇಕಾದ್ರೆ ಮಾಧ್ಯಮ ಬಹಳ ಅವಶ್ಯಕತೆ ಅಂತ ಗೊತ್ತಿರ್ಬೇಕು. ಕ್ವಶನ್ ಕೇಳ್ತಿರ್ತಾರ ಅವಾಗ. ಈ ಶಬ್ದವನ್ನು ಚಲಿಸಲು ಮಾಧ್ಯಮದ ಅವಶ್ಯಕತೆ ಐತೋ ಇಲ್ಲ ಅಂದಾಗ ಐತಿ. ಅದ್ರ ನೋಡ್ರಿ, ಈ ಘನ ಮಾಧ್ಯಮದಲ್ವಾ, ಈ ಘನ ಮಾಧ್ಯಮ ಶಬ್ದ ಅತಿ ಬೇಗವಾಗಿ ಚಲಿಸ್ಬೇಕು. ಅದೇ ರೀತಿಯಾಗಿ ದ್ರವ ಮಾಧ್ಯಮದಲ್ಲಿ ಕಡಿಮೆ ಆಗಿ, ನಂತರ ಈ ಅನಿಲ ಮಾಧ್ಯಮದಲ್ವಾ, ಅನಿಲ ಮಾಧ್ಯಮದಲ್ಲಿ ಅತಿ ಕಡಿಮೆ ಕೆಲಸ ಅಂತ ಹೇಳ್ತಾರೆ. ಗೊತ್ತಿರ್ಬೇಕು. ಸೊ ನಂತರ ಗೊತ್ತಿರ್ಬೇಕು, ಈ ಶಬ್ದದಲ್ವಾ ನಿರ್ವಾತ ಪ್ರದೇಶ ಗೊತ್ತಿರೋದು. ಕ್ವಶನ್ ಕೇಳಿ ನೋಡ್ರಿ, ಶಬ್ದವು ನಿರ್ವಾತ ಪ್ರದೇಶದಲ್ಲಿ, ಯಾವ ಪ್ರದೇಶದಲ್ಲಿ ಗೊತ್ತೇನ್ರಿ? ನಿರ್ವಾತ ಪ್ರದೇಶದಲ್ಲಿ ಏನ್ ಗೊತ್ತೇನ್ರಿ? ಶೂನ್ಯ ಆಗಿರುತ್ತೆ ಸ್ನೇಹಿತರೆ. ಅಂದ್ರ ಈ ನಿರ್ವಾತ ಪ್ರದೇಶದಲ್ವಾ ಶೂನ್ಯ ಆಗಿರುತ್ತೆ ನೋಡಿ. ಸಪೋಸ್ ಅಲ್ಲಿ ಗಾಳಿನೂ ಇಲ್ಲ ಅದಲ್ವಾ, ಏನಪ್ಪಾ ಅಂದ್ರೆ ಮಾಧ್ಯಮ, ಯಾವುದೇ ಮಾಧ್ಯಮ ಅಂತ ಸಪೋಸ್ ಚಂದ್ರ ಅಂತ ತಿಳ್ಕೊಳ್ರಿ. ಆ ಚಂದ್ರನ ಮ್ಯಾಗ ಏನ್ ಗೊತ್ತೇನ್ರಿ? ನೀವು ಡಿಜೆ ಹಚ್ಚ ಅಂತ ತಿಳ್ಕೊಳ್ರಿ. ಆ ಡಿಜೆ ಹಚ್ಚಿದ್ರು ಪಕ್ಕದವ್ರು ಸೌಂಡ್ ಕೇಳಂಗಿಲ್ಲ ಸ್ನೇಹಿತರೆ. ಯಾಕೆ ಗೊತ್ತೇನ್ರಿ? ಆ ಚಂದ್ರನ ಮ್ಯಾಗ ಯಾವುದೇ ರೀತಿ ಮಾಧ್ಯಮ ಎಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಹಾಗಾಗಿ ಈ ನಿರ್ವಾತ ಪ್ರದೇಶದಲ್ಲಿ ಶಬ್ದದ ವೇಗ 0 ಆಗಿರ್ತೈತಿ. ಅದೇ ರೀತಿಯಾಗಿ ಶಬ್ದದ ವೇಗವಾಗಿ ಎಲ್ಲಿ ಚಲಿಸ್ತದೆ ಗೊತ್ತೇನ್ರಿ? ಘನ ಮಾಧ್ಯಮ. ಕಡಿಮೆ ಆಗಿ ದ್ರವ ಮಾಧ್ಯಮ, ಅತಿ ಕಡಿಮೆ ಆಗ ಮಾಧ್ಯಮ ಗೊತ್ತೇನ್ರಿ? ಅನಿಲ ಮಾಧ್ಯಮ ಗೊತ್ತಿರ್ಲಿ. ಅದೇ ರೀತಿಯಾಗಿ ನಿರ್ವಾತ ಪ್ರದೇಶದಲ್ಲಿ ಗೊತ್ತೇನ್ರಿ? ಶಬ್ದದ ವೇಗ 0 ಆಗಿರುತ್ತೆ ಅಂತ ಗೊತ್ತಿರ್ಬೇಕು ಸ್ನೇಹಿತರೆ. ಎಸ್, ನಂತರ ಗೊತ್ತಿರ್ಬೇಕು, ಶಬ್ದವು ನೀರಿನಲ್ಲಿ ಅಳೆಯುವ ಮಾನ ಏನ್ ಗೊತ್ತೇನ್ರಿ? ಹೈಡ್ರೋಫೋನ್ ಆಗ್ಬೇಕದು. ಏನ್ ಗೊತ್ತೇನ್ರಿ? ಹೈಡ್ರೋಫೋನ್ ಅಥವಾ ಹೈಡ್ರೋಮೀಟರ್ ಅಂತ ಕರೀತಾರೆ. ಯಾವ ಮೀಟರ್ ಹೇಳ್ರಿ? ಹೈಡ್ರೋಮೀಟರ್. ಸಿಂಪಲ್ ನೋಡ್ರಿ, ಅವಾಗ ಕ್ವಶನ್ ಕೇಳ್ತಿರ್ತಾರ ಎಕ್ಸಾಮ್ದಾಗ. PC ಆಗಿರ್ಬೋದು, PS ಆಗಿರ್ಬೋದು, SDF ಕ್ವಶನ್ ಕೇಳ್ತಿರ್ತಾರ ಅದಲ್ವಾ. ಈ ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನ ಬಂದಾಗ ಗೊತ್ತಿರ್ಬೇಕು ಹೈಡ್ರೋಮೀಟರ್. ಈ ಶಬ್ದದ ವೇಗ ನೀರಿನಲ್ಲಿ ಅಳೆಯುವ ಮಾನ ಗೊತ್ತೇನ್ರಿ? ಹೈಡ್ರೋಫೋನ್ ಅಥವಾ ಹೈಡ್ರೋಮೀಟರ್ ಅಂತ ಕರೀತಾರೆ. ಗೊತ್ತಿರ್ಲಿ. ನಂತರ ಶಬ್ದವನ್ನು ಚಲಿಸಲು ಏನ್ ಗೊತ್ತೇನ್ರಿ? ಮಾಧ್ಯಮದ ಅವಶ್ಯಕತೆ. ಅವಾಗ್ಲೂ ಹೇಳ್ತಿರ್ತೀನಿ.
ಈ ಶಬ್ದ ಚಲಿಸ್ಬೇಕಾದ್ರೆ ಗೊತ್ತೇನ್ರಿ ಮಾಧ್ಯಮದ ಅವಶ್ಯಕತೆ ಬಹಳ ಅದ. ಅದು ಮಾಧ್ಯಮ ಗೊತ್ತೇನ್ರಿ ಘನ, ದ್ರವ, ಅನಿಲ. ಸಿಂಪಲ್ ಆಗಿ ಈ ಶಬ್ದ ಚಲಿಸ್ಬೇಕಾದ್ರೆ ಗೊತ್ತೇನ್ರಿ ಘನ ಮಾಧ್ಯಮ ಮತ್ತೇನ್ ಗೊತ್ತೇನ್ರಿ ಅನಿಲ ಮತ್ತು ದ್ರವ ಮಾಧ್ಯಮ. ನೋಡ್ರಿ ಇಲ್ಲಿ ಗೊತ್ತಿರ್ಬೇಕು, ಇಲ್ಲಿ ಮಾಧ್ಯಮ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಘನ ಮಾಧ್ಯಮ ಕೊಟ್ಟಿದ್ದಾರೆ ನೋಡಿ. ಘನ ಮಾಧ್ಯಮ ಕಣಗಳು ನೋಡ್ರಿ ಇಲ್ಲಿ ಒತ್ತಿ ಒತ್ತಿ ಹಾಕುವ ಸ್ನೇಹಿತರೆ. ಈ ದ್ರವಾದ ಬಂದಾಗ ಗೊತ್ತಿರ್ಬೇಕು ನೀರ್ ಬರ್ತದ, ಏನ್ ಗೊತ್ತೇನ್ರಿ ನೀರ್ ಬರ್ತೈತಿ, ಇಲ್ಲಿ ಕಣಗಳು ಸ್ವಲ್ಪ ಸಡಿಲಾಗಿರ್ತಾವ್ರಿ. ನಂತರ ಗಾಳಿ ಮಾಧ್ಯಮ ಬಂದಾಗ ಇಲ್ಲಿ ಕಣಗಳು ಬಂದಾಗ ಮತ್ತೆ ಇಲ್ಲಿ ಸ್ವತಂತ್ರ ಆಗುತ್ತೆ ಅಂತ ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೆ ಶಬ್ದ ಕಡಿಮೆ ಆಗುತ್ತೆ ಸ್ನೇಹಿತರೆ. ಗೊತ್ತಿರ್ಬೇಕ್ರಿ ಇವಾಗ ಘನ ಮಾಧ್ಯಮ ಅಂತ ಬಂದಾಗ ಗೊತ್ತಿರ್ಬೇಕ್ರಿ ಇಲ್ಲಿ ಕಣಗಳು ಹೆಂಗಿರ್ತಾವ ಗೊತ್ತೇನ್ರಿ ಒತ್ತಿ ಒತ್ತಿ ಆಗಿರ್ತಾವ ಸ್ನೇಹಿತರೆ. ಅದ್ರಲ್ಲಿ ಗೊತ್ತಿರ್ಲಿ ದ್ರವ ಅಂತ ಬಂದಾಗ ಇಲ್ಲಿ ಗೊತ್ತೇನ್ರಿ ಹೆಂಗಿರ್ತಾವ ಬಂದಾಗ ಸ್ವಲ್ಪ ಸಡಿಲವಾಗಿರ್ತಾವ ಸ್ನೇಹಿತರೆ. ನೋಡ್ರಿ ಅದೇ ರೀತಿ ಅನಿಲ ಮಾಧ್ಯಮ ಗೊತ್ತಿರ್ಬೇಕಲ್ಲಿ ಏನಪ್ಪ ಅಂದ್ರೆ ಕಣಗಳು ಸ್ವತಂತ್ರವಾಗಿರ್ತಾವಲ್ವಾ. ಇವಾಗ ನೋಡ್ರಿ ಎಲ್ಲಿ ಕಣಗಳು ಒತ್ತೊತ್ತಿ ಆಗಿರ್ತಾವಲ್ವಾ ಅಲ್ಲಿ ಶಬ್ದದ ವೇಗ ಜೋರಾಗಿ ಹೋಗ್ತಾವ ಸ್ನೇಹಿತರೆ. ಎಲ್ಲಿ ಕಣಗಳು ಕಡಿಮೆ ಆಗುತ್ತೆ ನೋಡ್ರಿ ಅಲ್ಲಿ ಶಬ್ದ ಕಡಿಮೆ ಆಗ್ತೈತಿ. ನಂತರ ಈ ಅನಿಲ ಮಾಧ್ಯಮ ಅಂತ ಬಂದಾಗ ಅಲ್ಲಿ ಪೂರ್ತಿ ಕಡಿಮೆ ಆಗ್ತದ ಗೊತ್ತಿರ್ಬೇಕು. ಸಿಂಪಲ್ ಆಗಿ ಬರೀ ಒಂದೊಂದಾಗ ನೋಡ್ಕೊಂತ ತಗೊಂಡು ಅದ್ರದಾಗ ಎಷ್ಟು ಸ್ಪೀಡ್ ಇರ್ತೈತಿ. ಈಗ ನೋಡಿ ಒಂದ್ ಘನ ಮಾಧ್ಯಮ ಕೊಟ್ಟಿದ್ದಾರೆ ಅವಲ್ವಾ, ಯಾವ ಮಾಧ್ಯಮ ಘನ ಮಾಧ್ಯಮ. ನೋಡ್ರಿ ಶಬ್ದವು ಈ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ. ನೋಡಿ ಕ್ವಶನ್ ಕೇಳ್ಬೋದು, ಶಬ್ದ ಅತಿ ವೇಗವಾಗಿ ಯಾವ ಮಾಧ್ಯಮ ಚಲಿಸ್ತದೆ ಅಂತ ಕೇಳಿದಾಗ ಗೊತ್ತಿರ್ಬೇಕು ಘನ ಮಾಧ್ಯಮ. ಈ ಘನ ಬಂದಾಗ ಗೊತ್ತಿರ್ಬೇಕ್ರಿ ಕಬ್ಬಿಣ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಅಲ್ವಾ. ಈ ಪ್ರತಿಯೊಂದು ಘನ ಮಾಧ್ಯಮ ಇರ್ತಲ್ವಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಘನ ಮಾಧ್ಯಮ ಅಂತ ಬಂದಾಗ ಇಲ್ಲ ಕಲ್ ಕೊಟ್ಟಿದ್ದಾರಲ್ವಾ. ಈ ನೋಡಿ ಪ್ರತಿಯೊಂದು ಕೊಟ್ಟಿದ್ದಾರೆ ನೋಡಿ ಈ ಘನ ಮಾಧ್ಯಮಗಳೆಲ್ಲ. ಇದ್ರ ಶಬ್ದದ ವೇಗ ಜೋರ ಹೋಗ್ತಂತ ನೋಡ್ರಿ. ಸರ್ ಘನದಾಗ ಅತಿ ವೇಗವಾಗಿ ಚಲಿಸ್ತ ಅಂತೀರಲ್ವಾ. ಈ ಸಪೋಸ್ ಯಾವ್ದು ಗೊತ್ತೇನ್ರಿ ಅಲ್ಯೂಮಿನಿಯಂ. ಯಾವ ಮೀನಿಯಂ ಅಲ್ಯೂಮಿನಿಯಂ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಇವಾಗ ಈ ಶಬ್ದದ ವೇಗ ಅಲ್ಯೂಮಿನಿಯಂನಾಗ ಎಷ್ಟಿರುತ್ತೆ ಕ್ವಶನ್ ಕೇಳ್ಬೋದು ನೋಡಿ. ಗೊತ್ತಿರ್ಬೇಕ್ರಿ ಎಷ್ಟಿತ್ತು ಗೊತ್ತೇನ್ರಿ 6420 ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ. 6000 ಏನ್ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು 6000 ಮೀಟರ್ ಪರ್ ಸೆಕೆಂಡ್ ಇರುತ್ತೆ ನೋಡಿ. ಗೊತ್ತಿರ್ಲಿ ಶಬ್ದದ ವೇಗ ಅಲ್ಯೂಮಿನಿಯಂ ಎಷ್ಟಿತ್ತು ಗೊತ್ತೇನ್ರಿ 6420 ಮೀಟರ್ ಪರ್ ಸೆಕೆಂಡ್. ಸರಿ ಎಂ ಅಂದ್ರೆ ಮೀಟರ್, ಸ್ಲಾಶ್ ಅಂದ್ರ ಪರ್ ಗೊತ್ತಿರ್ಲಿ. ನಂತರ ಏನ್ ಗೊತ್ತೇನ್ರಿ ಎಸ್ ಅಂದ್ರೆ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಸಿಂಪಲ್ ಆಗಿ ಗೊತ್ತಿರ್ಬೇಕು. ನಂತರ ಈ ಉಕ್ಕಿನಲ್ಲಿ ಶಬ್ದ ವೇಗ ಎಷ್ಟಿತ್ತು ಗೊತ್ತೇನ್ರಿ 5960. ಸರ್ ಗೊತ್ತಿರ್ಬೇಕು 5960 ಸರ್ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ನೋಡಿ. ಯಾವ ಸೆಕೆಂಡ್ ಗೊತ್ತೇನ್ರಿ ಮೀಟರ್ ಪರ್ ಸೆಕೆಂಡ್ ಆಗಿರ್ತೈತಿ ಗೊತ್ತಿರ್ಲಿ. ನಂತರ ಈ ಕಬ್ಬಿಣದಲ್ಲಿ ಶಬ್ದ ವೇಗ, ಕಬ್ಬಿಣ ಅಂತ ನೋಡ್ರಿ ಇಂಗ್ಲಿಷ್ ಐರನ್ ನಂತರ ಫೆರಮ್ ಅಂತ ಕರೀತಾರೆ. ಏನ್ ಕರೀತಾರೆ ಫೆರಮ. ಈ ಕಬ್ಬಿಣದಾಗ ಶಬ್ದ ವೇಗ ಎಷ್ಟಿರುತ್ತೆ ಗೊತ್ತೇನ್ರಿ 5755 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಸ್ನೇಹಿತರೆ. ಅದೆಲ್ಲ ಗೊತ್ತಿರ್ಲಿ. ಈ ರೀತಿ ಏನಪ್ಪಾ ಘನ ಮಾಧ್ಯಮದಾಗ ಹೋಗ್ತದೆ ನೋಡ್ರಿ ಗೊತ್ತಿರ್ಬೇಕು. ನಂತರ ಬಂದು ದ್ರವ ಮಾಧ್ಯಮ. ದ್ರವ ಅಂತ ಬಂದಾಗ ನೀರ್ ಇರುತ್ತೆ ನೋಡಲ್ವಾ. ನೀರ್ ಇರ್ತೈತಿ ಕಣಗಳು ಸ್ವಲ್ಪ ಸಡಿಲವಾಗಿರ್ತಾವ. ಹೆಂಗಿರ್ತಾವ ಗೊತ್ತೇನ್ರಿ ಕಣಗಳು ಇಲ್ಲಿ ಸಡಿಲವಾಗಿರ್ತಾವ ನೋಡಿ ಗೊತ್ತಿರ್ಬೇಕು. ದ್ರವ ಮಾಧ್ಯಮ ಯಾವ ಮಾಧ್ಯಮ ದ್ರವ ಮಾಧ್ಯಮ. ಇಲ್ಲಿ ಕಣಗಳು ಸ್ವಲ್ಪ ಸಡಿಲವಾಗಿರ್ತಾವ ಅಂತ ತಿಳ್ಕೊಳ್ರಿ. ಇದು ದ್ರವ ಮಾಧ್ಯಮ ಅಂತ ಹೇಳ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಕೊಟ್ಟು ನೀರ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿ ನೀರು. ಈಗ ಸರ್ ನೋಡಿ ಗೊತ್ತಿರ್ಬೇಕ್ರಿ ಈ ಮಾಧ್ಯಮದಲ್ಲಿ ಶಬ್ದವು ಕಡಿಮೆಯಾಗಿ ಚಲಿಸುತ್ತದೆ ನೋಡಿ. ನೀರಿನಲ್ಲಿ ಶಬ್ದ ವೇಗ ಎಷ್ಟತ್ತೆ ಗೊತ್ತೇನ್ರಿ 1531 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. NCERT ಪ್ರಕಾರ ಸ್ನೇಹಿತರೆ ಗೊತ್ತಿರ್ಬೇಕ್ರಿ ಈ ಶಬ್ದದ ವೇಗ ಏನ್ ಗೊತ್ತೇನ್ರಿ 1531 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ ನೋಡಿ. ಕೆಲವೊಂದು ಬುಕ್ ನ ಕೊಟ್ಟಿದ್ದಾರೆ 1500 ಕೂಡ ಅಂತ ಕೊಟ್ಟಿದ್ದಾರೆ. 15 ಹೇಳ್ತೀನಿ ಗೊತ್ತಿರ್ಲಿ. ಬಟ್ NCERT ಪ್ರಕಾರ ಏನ್ ಗೊತ್ತೇನ್ರಿ 1531 ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ. ಅದ್ರ ಗೊತ್ತೇನ್ ನೀರ್ನಾಗ ಆಗಿರುತ್ತೆ ನೋಡಿ ಗೊತ್ತಿರ್ಲಿ. ನಂತರ ಬಂದಾಗ ಗೊತ್ತಿರ್ಬೇಕು ಯಾವ್ದಪ್ಪ ಬಂದ ಅನಿಲ ಮಾಧ್ಯಮ. ಯಾವ ಮಾಧ್ಯಮ ಅನಿಲ ಮಾಧ್ಯಮ ಗೊತ್ತಿರ್ಲಿ. ಸರಿ ಈ ಮಾಧ್ಯಮದಲ್ಲಿ ಶಬ್ದವು ಅತಿ ಕಡಿಮೆ ಆಗಿ ಚಲಿಸುತ್ತದೆ ನೋಡ್ರಿ. ಆ ಘನ ಮಾಧ್ಯಮದ ಅತಿ ಹೆಚ್ಚಾಗಿ, ದ್ರವ ಮಾಧ್ಯಮ ಕಡಿಮೆ ಆಗಿ, ನಂತರ ಈ ಅನಿಲ ಮಾಧ್ಯಮದಲ್ವಾ ಏನ್ ಗೊತ್ತೇನ್ರಿ ಅತಿ ಕಡಿಮೆ ಆಗಿ ಚಲಿಸ್ತ ಅಂತ ಹೇಳ್ತಾರ. ಏನ್ ಹೇಳ್ರಿ ಅತಿ ಕಡಿಮೆ ಆಗಿ ಚಲಿಸ್ತ ಗೊತ್ತಿರ್ಲಿ. ನಂತರ ಬಂದಾಗ ಈ ಗಾಳಿ, ಈಗ ಅನಿಲ ಅಂತ ಬಂದಾಗ ಏನ್ ಗೊತ್ತೇನ್ರಿ ಗಾಳಿ ಮಾಧ್ಯಮ. ಆ ಮಾಧ್ಯಮ ಗಾಳಿ ಮಾಧ್ಯಮ. ಈ ಗಾಳಿಯಲ್ಲಿ ಶಬ್ದ ವೇಗ ಎಷ್ಟೊತ್ತು ಗೊತ್ತೇನ್ರಿ 346 ಮೀಟರ್ ಪರ್ ಸೆಕೆಂಡ್. 346 ಮೀಟರ್ ಪರ್ ಸೆಕೆಂಡ್ ಇರುತ್ತೆ ನೋಡಿ ಗೊತ್ತಿರೋ. ಕೆಲವೊಂದು ಬುಕ್ನಾಗ 344 ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಹೇಳ್ತೀನಿ ಗೊತ್ತಿರ ಅದಲ್ವಾ. NCERT ಪ್ರಕಾರ ಗೊತ್ತೇನು 346 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ ಗೊತ್ತಿರ್ಲಿ. ನಂತರ ಈ ನೀರಾವರಿ ಪ್ರದೇಶದ ಶಬ್ದ ಏನ್ ಗೊತ್ತೇನ್ರಿ ಶೂನ್ಯ ಆಗಿರುತ್ತೆ ಅಂತ ಹೇಳ್ತಾರೆ ಗೊತ್ತಿರ್ಬೇಕು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅದಲ್ವಾ ಗಾಳಿ ಅಂತ ಬಂದಾಗ ಇಲ್ಲಿ ಕೊಟ್ಟಿದ್ದಾರಲ್ಲ ಗಾಳಿ ಮಾಧ್ಯಮದ ಶಬ್ದ 346 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ. ಎಸ್ ನೆಕ್ಸ್ಟ್ ಶಬ್ದದ ತೀವ್ರತೆಗಳು. ಶಬ್ದ ತೀವ್ರತೆ ಅಂದ್ರೆ ಈಗ ನಾವು ಮಾತಾಡ್ತೀವಲ್ವಾ, ನಾವು ಮಾತಾಡುವ ಶಬ್ದ ಎಷ್ಟು ಡೆಸಿಬಲ್ ಸೌಂಡ್ ಆಗಿರುತ್ತೆ ಕ್ವಶನ್ ಕೇಳ್ಬೋದು ನೋಡ್ರಿ. ನೋಡ್ರಿ ಉಸಿರಾಡುವುದು. ಈಗ ಉಸಿರಾಟ ಆಡ್ತಾರಲ್ವಾ ಸರ್, ಈ ಉಸಿರಾಟ ಅಂತಕ್ಕಂಥದ್ದು ಈ ಉಸಿರಾಟದ ಎಷ್ಟು ಡೆಸಿಬಲ್ ಸೌಂಡ್ ಬರ್ಬೋದು ಸರ್ ನೋಡಿ ಗೊತ್ತಿರ್ಬೇಕ್ರಿ. ಈ ಉಸಿರಾಟದಲ್ವಾ 10 ಡೆಸಿಬಲ್ ಸೌಂಡ್ ಆಗಿರ್ತಾರೆ ನೋಡಿ. DB ಅಂದ್ರೆ ಗೊತ್ತಿರ್ಬೇಕು, ಡೆಸಿಬಲ್ ಇನ್ನೊಂದು ಗೊತ್ತಿರ್ಬೇಕ್ರಿ. ಈ ಶಬ್ದದ SI ಮಾನ ಅಂತ ಬರ್ತದೆ ನೋಡಿ ಹೌದಲ್ವಾ. ಶಬ್ದದ SI ಮಾನ ಅಥವಾ ಅಂತಾರಾಷ್ಟ್ರೀಯ ಏಕಮಾನ ಗೊತ್ತೇನ್ರಿ ಡೆಸಿಬಲ್. ಯಾವ ಬಲ್ ಗೊತ್ತೇನ್ರಿ ಡೆಸಿಬಲ್. ಡೆಸಿಬಲ್ ಸೂಚಿಸ್ತಾರೆ ಹೆಂಗ್ ಸೂಚಿಸ್ತಾರೆ ಗೊತ್ತೇನ್ರಿ D ಮತ್ತು DB ಅಂತ ಸೂಚಿಸ್ತಾರೆ. ಶಬ್ದದ SI ಮಾನ ಗೊತ್ತಿರ್ಬೇಕು, ಅಂತಾರಾಷ್ಟ್ರೀಯ ಏಕಮಾನ ಡೆಸಿಬಲ್ ಅದ ಗೊತ್ತಿರ್ಬೇಕು. ಉಸಿರಾಟ ಅಂತ ತಿಳ್ಕೊಳ್ರಿ. ಈ ಉಸಿರಾಟ ಎಷ್ಟು ಡೆಸಿಬಲ್ ಆಗಿರುತ್ತೆ ಗೊತ್ತೇನ್ರಿ ಸಿಂಪಲ್ 10 ಡೆಸಿಬಲ್ ಆಗಿರುತ್ತೆ ನೋಡ್ರಿ.
ಅದಲ್ವಾ ಗೊತ್ತಿರ್ಲಿ. ನಂತರ ಎಲ್ಲೇ ಅಲ್ಲೇ ದಾಡುವುದು ಎಲ್ಲಿಗೋ ಇರ್ತಾವ ನೋಡ್ರಿ, ಆ ಎಲೆಗಳು ಅಳಗಾಡ್ತಾವಲ್ವಾ, ಅದು ಎಷ್ಟು ಡೆಸಿಬಲ್ ಸೌಂಡ್ ಬರ್ತೈತಿ ಗೊತ್ತೇನ್ರಿ? 15 ಡೆಸಿಬಲ್ ಸೌಂಡ್ ಬರ್ತೈತಿ ನೋಡ್ರಿ. ಎಷ್ಟ್ ಬರ್ತೈತಿ? 15 ಡೆಸಿಬಲ್. ನಂತರ ಪಿಸು ಮಾತು. ಯಾವ ಮಾತು? ಪಿಸು ಮಾತು. ನಾವು ಕ್ಲಾಸ್ ಮಾಡ್ತಿರ್ತೀವಿ ನೋಡ್ರಿ, ಅವಾಗ ಮಾತಾಡ್ತಿರಲ್ವಾ ನೀವು? ಪಿಸು ಮಾತು. ಈ ಪಿಸು ಮಾತು ಗೊತ್ತೇನ್ರಿ ಎಷ್ಟಿರುತ್ತೆ ಗೊತ್ತೇನ್ರಿ? 15ರಿಂದ 20 ಡೆಸಿಬಲ್ ಆಗಿರ್ತಾರೆ ಸರ್. ಅಂತರ ಗೊತ್ತಿರ್ಬೇಕು. ಗ್ರಂಥಾಲಯ. ಈ ಗ್ರಂಥಾಲಯದಾಗ ಮಾತಾಡ್ತಾರ ನೋಡ್ರಿ, ಹೌದಲ್ರಿ? ಬುಕ್ ಕೊಡ್ರಿ, ಅದು ಕೊಡ್ರಿ ಅಂತಿರ್ತಿರಲ್ವಾ? ಈ ಗ್ರಂಥಾಲಯ ಅಂದ್ರೆ ಲೈಬ್ರರಿದಾಗ ಎಷ್ಟು ಡೆಸಿಬಲ್ ಸೌಂಡ್ ಮಾತಾಡ್ತಿರ್ ಗೊತ್ತೇನ್ರಿ? 40ರಿಂದ 45 ಡೆಸಿಬಲ್ ಮಾತಾಡ್ತಾರ ನೋಡ್ರಿ. ಅದಲ್ವಾ ಗೊತ್ತಿರ್ಲಿ. ನಂತರ ಬಂದಾಗ ಸ್ನೇಹಿತರೆ ಗೊತ್ತಿರ್ಬೇಕು ಯಾವ್ದಪ್ಪ ಅಂತ ಬಂದಾಗ, ಇಲ್ಲಿ ನೋಡ್ರಿ ಸಾಮಾನ್ಯ ಮಾತು. ಇನ್ನು ಕಾಮನ್ ನಾ ಪಾಠ ಮಾಡ್ತೀನಿ ಅಂತ ತಿಳ್ಕೊಟ್ರಿ, ಪಾಠ ಮಾಡೋದಾಗಿರೋದು ಯಾವ್ಯಾವ ಸಾಮಾನ್ಯವಾಗಿ ಮಾತಾಡ್ತಿರಲ್ವಾ? ಈ ಸಾಮಾನ್ಯ ಮಾತಿನ ಎಷ್ಟು ಡೆಸಿಬಲ್ ಸೌಂಡ್ ಆಗಿರುತ್ತೆ ಗೊತ್ತೇನ್ರಿ? 50ರಿಂದ 60 ಡೆಸಿಬಲ್ ಆಗಿರ್ತದೆ. ಎಷ್ಟು ಗೊತ್ತೇನ್ರಿ? 50ರಿಂದ 60 ಆಗಿರ್ತೈತಿ. ನಂತರ ಈ ಟ್ರಾಫಿಕ್ ಸಿಗ್ನಲ್ ಅಂತ ಆಗಿತ್ತು, ಹೌದಾ? ಟ್ರಾಫಿಕ್ ಸಿಗ್ನಲ್. ಈ ಟ್ರಾಫಿಕ್ ಸಿಗ್ನಲ್ ಅದಲ್ವಾ, ಅಂದ್ರ ಇವಾಗ ಇರ್ತದಲ್ವಾ, ಈಗ 4 ಕಡೆಯಿಂದ ಗಾಡಿಗಳು ಬರ್ತಿರ್ತಾವ, ಮಧ್ಯ ಟ್ರಾಫಿಕ್ ಸಿಗ್ನಲ್ ಆಗಿರ್ತಾವ ನೋಡ್ರಿ, ರೆಡ್, ಹೌದಾ ಗೊತ್ತಿರ್ಬೇಕು. ಗ್ರೀನ್ ಲೈಟ್ ಬಿದ್ದಿರ್ತದಲ್ವಾ, ಎಲ್ಲೋ ಬಿದ್ದಿರುತ್ತೆ ನೋಡ. ಅಂದ್ರೆ ಈ ಟ್ರಾಫಿಕ್ ಸಿಗ್ನಲ್ ದಾಗ ಎಷ್ಟಿರುತ್ತೆ ಗೊತ್ತೇನ್ರಿ? ಶಬ್ದ ಎಷ್ಟು ಡೆಸಿಬಲ್ ಇರ್ತದೆ ಗೊತ್ತೇನ್ರಿ? 70ರಿಂದ 80 ಇರ್ತದೆ. ಎಸ್. ನಂತರ ವಿಮಾನದ ಹಾರಾಟದಲ್ವಾ, ಈ ವಿಮಾನದ ಹಾರಾಟದ ವೇಗ ಎಷ್ಟು ಎಷ್ಟು ಡೆಸಿಬಲ್ ಆಗಿರುತ್ತೆ ಗೊತ್ತೇನ್ರಿ? 110ರಿಂದ 120 ಡೆಸಿಬಲ್ ಆಗಿರುತ್ತೆ ನೋಡ್ರಿ. ಕ್ವಶನ್ ಕೇಳ್ತಿರ್ತಾರ ಅವಾಗ ವಿಮಾನ ಹಾರಾಟದ ಶಬ್ದ ಎಷ್ಟು ಡೆಸಿಬಲ್ ಆಗಿರುತ್ತೆ ಗೊತ್ತೇನ್ರಿ? 110ರಿಂದ 120 ಆಗಿರ್ತೈತಿ, ಅದಲ್ವಾ? ಎಸ್. ನಂತರ ಈ ಹಡಗು ಗೊತ್ತಿರ್ಬೇಕು ಸರ್, ಇದು ಗುಡುಗು ಆಗ್ಬೇಕಾಗಿತ್ತು ನೋಡ್ರಿ, ಗುಡುಗು ಅದಲ್ವಾ? ಈ ಗುಡುಗು ಮತ್ತೆ ಮಿಂಚು ಬರ್ತಂತ ನೋಡಿ. ಗುಡುಗು ಮಿಂಚು ಕೇಳಿರಲ್ವಾ? ಈ ಗುಡುಗು ಮಿಂಚಿನ ಶಬ್ದ ಎಷ್ಟಿರುತ್ತೆ ಗೊತ್ತೇನ್ರಿ? 120. ಎಷ್ಟು 120 120 ಡೆಸಿಬಲ್ ಆಗಿರ್ತೈತಿ. ನಂತರ ಈ ರಾಕೆಟ್ ಉಡಾವಣೆ ಸುಯಿ ಅಂತ ಉಡಾವಣೆ ಮಾಡ್ತಾರ ರಾಕೆಟ್, ಅದಲ್ವಾ? ಈ ರಾಕೆಟ್ ಉಡಾವಣೆ ಎಷ್ಟು ಗೊತ್ತೇನ್ರಿ? 160 ಡೆಸಿಬಲ್ ಆಗಿರ್ತೈತಿ. ಎಷ್ಟು ಡೆಸಿಬಲ್ ಗೊತ್ತೇನ್ರಿ? 160 ಡೆಸಿಬಲ್ ಆಗಿರ್ತೈತಿ, ಗೊತ್ತಿರ್ಲಿ. ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಶಬ್ದದ ಎಸ್ಸಮಾನ. ಶಬ್ದದ ಎಸ್ಸಮಾನ ಯಾವಾಗ ಗೊತ್ತಿಲ್ಲ? ಡೆಸಿಬಲ್. ನೋಡ್ರಿ, ಇದು DB ಅಂತ ಸೂಚಿಸ್ತಾರ, ಗೊತ್ತಿರ್ಬೇಕು. ಕ್ವಶನ್ ಕೇಳ್ಬೋದು ನೋಡ್ತಿಂತಾರೆ ಮುಂಬರುವ ಎಕ್ಸಾಮ್ದಾಗ, ಗೊತ್ತಿರ್ಲಿ. ಶಬ್ದದ ಎಸ್ಸಮಾನ ಯಾವ್ದು ಗೊತ್ತೇನ್ರಿ? ಡೆಸಿಬಲ್ ಆಗಿರ್ತೈತಿ. ಏನಾಗಿರ್ತೈತಿ? ಶಬ್ದದ ಎಸ್ಸಮಾನ ಡೆಸಿಬಲ್ ಆಗಿರ್ತೈತಿ. ನಂತರ ಇನ್ ನೋಡ್ರಿ 80 ಏನ್ ಗೊತ್ತೇನ್ರಿ? 80ಕ್ಕೂ ಅಥವಾ 80ರಿಂದ 100ಕ್ಕಿಂತ 100 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಗೊತ್ತೇನ್ರಿ? ಮಾನವನ ಕಿವಿಗೆ ಹಾನಿಕಾರಕ ಅಥವಾ ಹಾನಿ ಆಗುತ್ತದೆ. ನೋಡ್ರಿ, ನಮ್ಮ ಮಾನವ ಕಿವಿ ಇರ್ತಲ್ವಾ, ಈ ಮಾನವ ಕಿವಿ ಏನ್ ಗೊತ್ತೇನ್ರಿ? 80ರಿಂದ 100 ಡೆಸಿಬಲ್ ಕಿವಿ ಗೊತ್ತ ಅಂತ ತಿಳ್ಕೊಡ್ರಿ. ಮಾನವನ ಕಿವಿ ಹಾನಿ ಆಗ್ಬೋದು ಸ್ನೇಹಿತರೆ. ಏನಾಗ್ಬೋದು ಹೇಳ್ರಿ? ಹಾನಿ ಆಗ್ಬೋದು. ನಂತರ ಈ 120 ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 120 ಡೆಸಿಬಲ್ ಶಬ್ದವು ಮಾನವನ ಕಿವುಡುತನಕ್ಕೆ ಕಾರಣವಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಈ ಮಾನವ ಕಿವಿ ಅಲ್ವಾ, ಈ ಮಾನವನ ಕಿವಿಗ ಎಷ್ಟು ಡೆಸಿಬಲ್ ಸೌಂಡ್ ಬಿದ್ದ ಕಿವುಡುತನ ಆಗ್ತಾನ ಗೊತ್ತೇನ್ರಿ? 120 ಡೆಸಿಬಲ್ ಸೌಂಡ್ ಬಿತ್ತ ಅಂತ ತಿಳ್ಕೊಡ್ರಿ. ಅವಾಗ ಮನುಷ್ಯನ್ ಗೊತ್ತೇನ್ರಿ? ಕಿವುಡತನ ಮನುಷ್ಯ, ಗೊತ್ತಿರ್ಬೇಕು. ಈ ಮಾನವನ ಕಿವುಡುತನಕ್ಕೆ ಎಷ್ಟು ಡೆಸಿಬಲ್ ಸೌಂಡ್ ಕಾರಣ ಗೊತ್ತೇನ್ರಿ? 120 ಡೆಸಿಬಲ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಗೊತ್ತಿರ್ಬೇಕು. ಈ ಡೆಸಿಬಲ್ ಅದಲ್ವಾ, ಈ ಡೆಸಿಬಲ್ ನ ಮೌಲ್ಯ ಎಷ್ಟು ಗೊತ್ತೇನ್ರಿ? 0.10 ಸೆಕೆಂಡ್. ಸಿಂಪಲ್ ಆಗಿ ಗೊತ್ತಿರ್ಬೇಕು. ಈ ಡೆಸಿಬಲ್ ನ ಮೌಲ್ಯ ಎಷ್ಟು ಸರ್ ಅಂತ ಬಂದಾಗ 0.10 ಸೆಕೆಂಡ್. ಈಗ ನೋಡ್ರಿ, ಯಾವ್ದೋ ಒಂದು ಶಬ್ದ ಅಂತ ತಿಳ್ಕೊಳ್ರಿ, ಯಾವ್ದೋ ಒಂದು ಶಬ್ದ ಏನಾರ ಮಾತಾಡ್ತೀನಿ ತಿಳ್ಕೊಡ್ರಿ, ಪಾಠ ಮಾಡ್ತೀನಿ ತಿಳ್ಕೊಡ್ರಿ, ನಮ್ ಕಿವಿ ಮೇಲೆ ಎಷ್ಟು ಸೆಕೆಂಡ್ ಇರುತ್ತೆ ಗೊತ್ತೇನ್ರಿ? 0.1 ಸೆಕೆಂಡ್. ಗೊತ್ತಿರ್ಲಿ. ಸಿಂಪಲ್ ಆಗಿ ಯಾವ್ದೇ ಒಂದು ಶಬ್ದ ಈ ಮಾನವನ ಕಿವಿ ಮೇಲೆ ಎಷ್ಟು ಸೆಕೆಂಡ್ ಇರುತ್ತೆ ಗೊತ್ತೇನ್ರಿ? 0.1 ಸೆಕೆಂಡ್ ಆಗಿರುತ್ತೆ ನೋಡ್ರಿ, ಗೊತ್ತಿರ್ಲಿ. ನಂತರ ಬಂದಾಗ ಈಗ ನೆಕ್ಸ್ಟ್ ಶಬ್ದ ಪ್ರಕಾರಗಳು ಬರ್ತಾವ. ಶಬ್ದ ಪ್ರಕಾರಗಳು ಮುಂದಿನ ನೋಡೋಣ ಅಂತ. ಎಸ್, ಒಂದು ಕವನದ ಮುಖಾಂತರ ಇಂದಿನ ಕ್ಲಾಸ್ ಎಂಡ್ ಮಾಡೋಣ್ರಿ. ಮುಂದಿನ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಆಗಿರ್ತೈತಿ ನೋಡ್ರಿ. ಬುದ್ಧಿ ಇದ್ದವನ ಹತ್ತಿರ ಇರುತ್ತೆ ಶ್ರದ್ಧೆ, ಬುದ್ಧಿ ಇದ್ದವನ ಹತ್ತಿರ ಇರುತ್ತೆ ಶ್ರದ್ಧೆ, ನಿದ್ದೆ ಬಾರದವನ ಹತ್ತಿರ ಇರುತ್ತೆ ವಿದ್ಯೆ, ನಿದ್ದೆ ಬಾರದವನ ಹತ್ತಿರ ಇರುತ್ತೆ ವಿದ್ಯೆ, ಓದುವ ಸಮಯದಲ್ಲಿ ನಿನಗೆ ಗೆದ್ದರೆ ನಿದ್ದೆ, ಆದಷ್ಟು ಬೇಗ ಸಿಗುವುದೇ ನಿನಗೆ ಸರ್ಕಾರಿ ಹುದ್ದೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.